ಬಿಗ್ ಬಾಸ್ನಲ್ಲಿ ಮತ್ತೊಮ್ಮೆ ಕ್ಯಾಪ್ಟನ್ ಆದ ರಘು ಅವರು ತಮ್ಮ ಆಟದಿಂದ ಮತ್ತು ತಮ್ಮ ಡಿಸಿಪ್ಲಿನಿಂದ ಎಲ್ಲರ ಮನೆ ಮಾತಾಗಿದ್ದಾರೆ. ಅವರು ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ 2ನೇ ಬಾರಿಗೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಮೊದಲನೇ ಬಾರಿ ಕ್ಯಾಪ್ಟನ್ ಆದಾಗ ಅವರ ಕ್ಯಾಪ್ಟನ್ಶಿಪ್ ಮತ್ತು ಅವರು ನಿರ್ವಹಿಸಿದಂತಹ ಪ್ರಿನ್ಸಿಪಾಲ್ ರೋಲ್ ಎಲ್ಲರಿಗೂ ತುಂಬಾ ಇಷ್ಟವಾಗಿತ್ತು. ಇದಕ್ಕೋಸ್ಕರ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿತು. ಸೊ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮ್ಯೂಟೆಂಟ್ ರಘು ಯಾರು, ಇವರ ಹಿನ್ನೆಲೆ ಏನು ಮತ್ತು ಇವರು ಮಾಡಿರುವ ಸಾಧನೆಗಳೇನೆಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮ್ಯೂಟೆಂಟ್ ರಘು ಅವರ ನಿಜವಾದ ಹೆಸರು ರಾಘವೇಂದ್ರ ಎಸ್ ಹೊಂದಡಕೇರಿ. ಇವರು ಒಬ್ಬ ಶಕ್ತಿಶಾಲಿ ಪವರ್ ಲಿಫ್ಟರ್, ಸ್ಟ್ರಾಂಗ್ ಮ್ಯಾನ್ ಅಥ್ಲೀಟ್, ಜಿಮ್ ಕೋಚ್ ಮತ್ತು ಕನ್ನಡ ಚಿತ್ರರಂಗದ ಖಳನಟ ಆಗಿದ್ದಾರೆ. ರಘು ಅವರು ಬೆಂಗಳೂರಿನಲ್ಲಿ ಮ್ಯೂಟೆಂಟ್ ಸ್ಟ್ರೆಂತ್ ಜಿಮ್ ಅನ್ನು ಸ್ಥಾಪಿಸಿದ್ದಾರೆ. ಅವರ ಅಪಾರ ಶಕ್ತಿ, ಫಿಟ್ನೆಸ್ ಜ್ಞಾನ ಮತ್ತು ತರಬೇತಿ ವಿಧಾನಗಳಿಂದ ಅವರು ಬಹಳ ಜನಪ್ರಿಯರಾಗಿದ್ದಾರೆ. ಅವರ ಅರ್ಲಿ ಲೈಫ್ ಬಗ್ಗೆ ನೋಡೋದಾದರೆ, ಮ್ಯೂಟೆಂಟ್ ರಘು ಅವರು 1986ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇವರು ಗ್ರೀಷ್ಮ ಗೌಡ ಅವರನ್ನು ಮದುವೆಯಾಗಿದ್ದಾರೆ. ಇವರಿಗೆ ರೋನಿತ್ ಎಂಬ ಮಗ ಇದ್ದಾನೆ. ಸೊ ಫ್ರೆಂಡ್ಸ್, ಮ್ಯೂಟೆಂಟ್ ರಘು ಅವರು ಫಿಟ್ನೆಸ್ ಕ್ಷೇತ್ರದಲ್ಲಿ ಹೆಸರು ಮಾಡೋದಕ್ಕಿಂತ ಮೊದಲು ಅವರು 15 ವರ್ಷಗಳ ಕಾಲ ಆರ್ಟ್ ಮತ್ತು ಅನಿಮೇಷನ್ ಕ್ಷೇತ್ರದಲ್ಲಿ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಜಿಮ್ ಗೋಡೆಗಳಲ್ಲಿ ಕಾಣಿಸುವ ಹಲವು ಗ್ರಾಫಿಟಿ ಮತ್ತು ಆರ್ಟ್ ವರ್ಕ್ಸ್ಗಳನ್ನು ರಘು ಅವರು ನಿರ್ಮಿಸಿದ್ದಾರೆ. ಬಳಿಕ ಅನಿಮೇಷನ್ ಇಂಡಸ್ಟ್ರಿಯಲ್ಲಿ 15 ವರ್ಷಗಳ ಕೆಲಸ ಮಾಡಿದ ನಂತರ ಅವರು ತಮ್ಮ ಜೀವನದ ದಾರಿಯನ್ನು ಸಂಪೂರ್ಣವಾಗಿ ಬದಲಿಸಿ ಫಿಟ್ನೆಸ್ ಮತ್ತು ಬಾಡಿ ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡಿದರು. ಅವರು 2003ರ ಸುಮಾರಿಗೆ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗಳಲ್ಲೂ ಭಾಗವಹಿಸಲು ಆರಂಭಿಸಿದರು. ಸುಮಾರು 22 ಸ್ಪರ್ಧೆಗಳಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಆರಂಭಿಕ ದಿನಗಳಲ್ಲಿ ಅವರು ಪಡೆದಿರುವ ಟೈಟಲ್ಗಳು ಮಿಸ್ಟರ್ ಬೆಂಗಳೂರು, ಮಿಸ್ಟರ್ ಕರ್ನಾಟಕ ಟೈಟಲ್ಗಳನ್ನು ಗೆದ್ದಿದ್ದಾರೆ. ಈ ಬದಲಾವಣೆಯೇ ಅವರ ಜೀವನದ ದೊಡ್ಡ ತಿರುವು ಆಗಿತ್ತು. ಕೆಲವೇ ವರ್ಷಗಳಲ್ಲಿ ಅವರು ಭಾರತದ ಅತ್ಯಂತ ಶಕ್ತಿ ಹೊಂದಿದ ಅಥ್ಲೀಟ್ಗಳಲ್ಲೊಬ್ಬರು ಎಂದು ಪ್ರಖ್ಯಾತಿ ಗಳಿಸಿದರು. ಇವರ ಫ್ಯಾಮಿಲಿ ಬಗ್ಗೆ ನೋಡೋದಾದರೆ, ರಘು ಅವರ ಪತ್ನಿ ಗ್ರೀಷ್ಮ ಗೌಡ ಅವರು ಮಾಡೆಲಿಂಗ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉತ್ತಮ ಫಿಟ್ನೆಸ್ ಅನ್ನು ಕಾಯ್ದುಕೊಳ್ಳುತ್ತಾರೆ. ಅವರು ಸುವರ್ಣ ಸೂಪರ್ ಸ್ಟಾರ್ ಶೋ ವಿಜೇತರು ಕೂಡ ಆಗಿದ್ದಾರೆ. ಈ ದಂಪತಿಗೆ ರೋನಿತ್ ಎಂಬ 12 ವರ್ಷದ ಮಗನಿದ್ದಾನೆ. ರೋನಿತ್ ಕೂಡ ತನ್ನ ತಂದೆಯ ಹಾದಿಯನ್ನೇ ಅನುಸರಿಸುತ್ತಿದ್ದಾನೆ. 5 ವರ್ಷಗಳಿದ್ದಾಗಲೇ ತೂಕ ಎತ್ತೋದು ಆರಂಭಿಸಿದ್ದಾನೆ. ಈಗ ಅವನು 75 ಕಿಲೋ ವೇಟ್ ಲಿಫ್ಟ್ ಮಾಡುತ್ತಾನೆ ಮತ್ತು ಕರ್ನಾಟಕದ ಕಿರಿಯ ಪವರ್ ಲಿಫ್ಟರ್ ಎಂಬ ಖ್ಯಾತಿಗೆ ಪ್ರಸಿದ್ಧ ಆಗಿದ್ದಾನೆ. ಇವರ ಪೂರ್ಣ ಕುಟುಂಬವೇ ಫಿಟ್ನೆಸ್ ಮತ್ತು ಹೆಲ್ದಿ ಲೈಫ್ ಸ್ಟೈಲ್ಗೆ ಹೊಂದಿಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇವಾಗ ಮ್ಯೂಟೆಂಟ್ ರಘು ಅವರ ಕರಿಯರ್ ಮತ್ತು ಅಚೀವ್ಮೆಂಟ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮ್ಯೂಟೆಂಟ್ ರಘು ಅವರು 4 ಬಾರಿ ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದಾರೆ. 4 ಬಾರಿ ನ್ಯಾಷನಲ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದಾರೆ ಮತ್ತು ಇಂಡಿಯನ್ ರೆಕಾರ್ಡ್ ಹೋಲ್ಡರ್ 360 kg ರಾ ಸ್ಕ್ವಾಟ್ ಅನ್ನು ಎತ್ತುವ ಚಾಂಪಿಯನ್ಶಿಪ್ನಲ್ಲಿ ಗೆದ್ದಿದ್ದಾರೆ. ಇವರ ಅಂತಾರಾಷ್ಟ್ರೀಯ ಸಾಧನೆಗಳು: ಇವರು 14 ಪದಕಗಳನ್ನು ಗೆದ್ದಿದ್ದಾರೆ. ಅದರಲ್ಲಿ 8 ಗೋಲ್ಡ್ ಪದಕಗಳು, 4 ಸಿಲ್ವರ್ ಮತ್ತು 2 ಬ್ರೋಂಜ್ ಪದಕಗಳನ್ನು ಜಯಿಸಿದ್ದಾರೆ. ಪ್ರತಿಷ್ಠಿತ ಸಾಧನೆಗಳಿಗಾಗಿ ಕರ್ನಾಟಕ ಸರ್ಕಾರದಿಂದ ಅವರಿಗೆ ಕ್ರೀಡಾ ರತ್ನ ಪ್ರಶಸ್ತಿ ದೊರೆತಿದೆ. ಬೆಂಗಳೂರಿನ ಮ್ಯೂಟೆಂಟ್ ಸ್ಟ್ರೆಂತ್ ಜಿಮ್ ಅವರದೇ. ಅವರ ತರಬೇತಿ ವಿಧಾನಗಳಲ್ಲಿ ಅಟ್ಲಾಸ್ ಸ್ಟೋನ್ಸ್, ಚೇನ್ಸ್, ಫ್ರೀ ವೇಟಿಂಗ್ಸ್ಗಳೊಂದಿಗೆ ಫಂಕ್ಷನಲ್ ವರ್ಕೌಟ್ಗಳಿಗೆ ಹೆಚ್ಚು ಮಹತ್ವಗಳನ್ನು ಅವರು ಕೊಡುತ್ತಾರೆ. ಸ್ಪರ್ಧೆಗಳ ಸಮಯದಲ್ಲಿ ಅವರ ಕ್ಯಾಲರಿ ಇಂಟೆಂಟ್ 8,000ದಿಂದ 10,000 ಕ್ಯಾಲರಿ ಪರ್ ಡೇ ಇರುತ್ತದೆ. ಇದು ಅವರ ಶಕ್ತಿಯ ಮಟ್ಟವನ್ನು ತೋರಿಸುತ್ತದೆ. ಸೊ ಫ್ರೆಂಡ್ಸ್, ಇವಾಗ ಟೆಲಿವಿಷನ್ ಅಪಿಯರೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ರಘು ಅವರು ಕ್ವಾಟ್ಲೆ ಕಿಚನ್ ಸೀಸನ್ 1ರಲ್ಲಿ ಭಾಗವಹಿಸಿದ್ದರು. ಕ್ವಾಟ್ಲೆ ಕಿಚನ್ ಸೀಸನ್ 1ಅನ್ನು ಗೆದ್ದು ಮೊದಲ ಬಾರಿಗೆ ಟಿವಿ ಪ್ರೇಕ್ಷಕರ ಗಮನಕ್ಕೆ ಬಂದರು. ಈ ಶೋ ವಿನ್ ಆದ ಮೇಲೆ ಅವರನ್ನು ಜನರು ಗುರುತಿಸಲು ಆರಂಭಿಸಿದರು. ಈ ಯಶಸ್ಸಿನ ನಂತರ ಅವರು ಫಿಟ್ನೆಸ್ನಾಚೆಗೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಟ್ಯಾಲೆಂಟನ್ನು ತೋರಿಸಲು ಆರಂಭಿಸಿದರು. ಇವಾಗ 2025ರಲ್ಲಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇದರ ಮೂಲಕ ಅವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಿಕೊಂಡಿದೆ. ಕನ್ನಡ ಬಿಗ್ ಬಾಸ್ನಲ್ಲಿ ಅವರು ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆಯಾದರು. ಅವರು ನಿರ್ವಹಿಸಿದ ಕ್ಯಾಪ್ಟನ್ಶಿಪ್ ಮತ್ತು ಅವರು ನಿರ್ವಹಿಸಿದಂತಹ ಪ್ರಿನ್ಸಿಪಲ್ ಪಾತ್ರ ಜನರ ಮೆಚ್ಚುಗೆಯನ್ನು ಗಳಿಸಿತು ಮತ್ತು ಕಿಚ್ಚನ ಚಪ್ಪಾಳೆ ಕೂಡ ಅವರಿಗೆ ಸಿಕ್ಕಿತು. ಈ ಶೋನಲ್ಲಿ ಅವರು ತಮ್ಮ ಪರ್ಸನಾಲಿಟಿ ಮತ್ತು ಫಿಟ್ನೆಸ್ ಡಿಸಿಪ್ಲಿನ್ ಪ್ರದರ್ಶಿಸಿ ಕನ್ನಡಿಗರ ಮನಗೆದ್ದರು. ಸೊ ಫ್ರೆಂಡ್ಸ್, ಇವಾಗ ಮ್ಯೂಟೆಂಟ್ ರಘು ಅವರ ಸಿನಿಮಾ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ.
ರಘು ಅವರು ಸಿನಿಮಾಕ್ಕೆ 2022ರಲ್ಲಿ ಪ್ರವೇಶ ಪಡೆಯುತ್ತಾರೆ. ರಾಣಾ ಚಿತ್ರದಿಂದ ಅವರು ಪ್ರವೇಶವನ್ನು ಪಡೆದರು. ಇದುವರೆಗೆ ಅವರು ಸುಮಾರು 10ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರ ಪ್ರಮುಖ ಚಿತ್ರಗಳೆಂದರೆ ಕ್ರಾಂತಿ, ಗರಡಿ, ಕಾಟೇರ, ಕಾಂತಾರ ಚಾಪ್ಟರ್ 1. ಈಗ ಮುಂದೆ ಬರುವಂತಹ ಕೇಡಿ ಚಿತ್ರದಲ್ಲಿ ಅವರು ಖಳನಟನಾಗಿ ಅಭಿನಯ ಮಾಡಿದ್ದಾರೆ. ರಾಘವೇಂದ್ರ ಅವರು ಹೆಚ್ಚು ವಿಲನ್ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ, ಏಕೆಂದರೆ ಅವರ ಸ್ಟ್ರಾಂಗ್ ಫಿಸಿಕಲ್ ಅಪಿಯರೆನ್ಸ್ ಈ ಪಾತ್ರಕ್ಕೆ ಮಾತ್ರ ಸೂಕ್ತವಾಗಿರುತ್ತದೆ. ಇದಲ್ಲದೆ ರಘು ಅವರು ಡಿ ಬಾಸ್ ದರ್ಶನ್ ಅವರಿಗೆ ಡಯಟ್ ಮತ್ತು ವರ್ಕೌಟ್ ಸಲಹೆಗಳನ್ನು ನೀಡಿದ ಕನ್ಸಲ್ಟೆಂಟ್ ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ರಘು ಅವರು ಈ ಬಾರಿಯ ಕನ್ನಡ ಬಿಗ್ ಬಾಸ್ನ ವಿನ್ನರ್ ಆಗುತ್ತಾರಾ? ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.